ಸಿಕ್ಕಾಪಟ್ಟೆ ಕ್ರೌಡ್ ಅಲ್ಲ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀ ನಂದಿ ಫಾಸ್ಟ್ ಫುಡ್ ಅಂತ ಒಂದು ಟಿಫನ್ ಸೆಂಟ್ರಿಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಹೋದ್ರೆ ನಿಮಗೆ ಬಿಸಿ ಬಿಸಿ ಮಸಾಲೆ ದೋಸೆ ಮತ್ತು ಏನು ಸೆಟ್ ದೋಸೆ ಎಲ್ಲ ಜಸ್ಟ್ 40 ರೂಪೀಸಿಗೆ ಕೊಡ್ತಾ ಇದ್ದಾರೆ ಗೈಸ್. ಸೂಪರ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಕಾಮಾಕ್ಷಿ ಪಾಳ್ಯ, ಮಾಗಡಿ ಮೇನ್ ರೋಡು. ಕಾಮಾಕ್ಷಿ ಪಾಳ್ಯ ಬಸ್ ಸ್ಟಾಪಿಂದ ಜಸ್ಟ್ 100 ಮೀಟರ್ಸಲ್ಲೇ ಲೆಫ್ಟಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ 40 ರೂಪೀಸ್ಗೆ ಮಸಾಲೆ ದೋಸೆ, 40 ರೂಪೀಸ್ಗೆ ಸೆಟ್ ದೋಸೆ, 40 ರೂಪೀಸ್ಗೆ ಚಿತ್ರಾನ್ನ, 40 ರೂಪೀಸ್ಗೆ ರೈಸ್ ಬಾತು, ಯಾವುದೇ ತೊಗೊಂಡ್ರು 40 ರೂಪೀಸ್ ಅಂತೆ. ಹೋಗ್ಬಿಟ್ಟು ಟ್ರೈ ಮಾಡೋಣ. ಆ್ಯಂಡ್ ಬ್ರದರ್ ಬನ್ನಿ ಬ್ರದರ್, ನಿಮ್ಮ ಹೆಸರು? ಚಂದು ಅಂತ. ಸೂಪರ್. ಸೊ ಇವರು ಆ್ಯಕ್ಚುಲಿ ಒನ್ ಆಫ್ ದಿ ಹೋಟೆಲ್ ಇರ್ತಾರೆ. ಸೊ ಇಲ್ಲಿ ಏನು ತುಂಬ ಸ್ಪೆಷಲು? ಫೇಮಸ್ ಅಂದ್ರೆ ಎಲ್ಲಾನು ಫೇಮಸ್ಸೇ, ಸೆಟ್ ದೋಸೆ ಜಾಸ್ತಿ ಹೋಗುತ್ತೆ ಸರ್. ಸೆಟ್ ದೋಸೆ ಜಾಸ್ತಿ ಹೋಗುತ್ತೆ. ಏನಕ್ಕೆ ಸೆಟ್ ದೋಸೆ ಅನ್ನೋದು ಸೀಕ್ರೆಟ್ ಏನು? ಇಲ್ಲ, ಸೀಕ್ರೆಟ್ ಅಂದ್ರೆ ಇದು ರೆಡ್ ಚಟ್ನಿ ಇರುತ್ತಲ್ಲ, ರೆಡ್ ಚಟ್ನಿಗೂ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅದಕ್ಕೆ ಜಾಸ್ತಿ ಹೋಗುತ್ತೆ. ಸೂಪರ್ ಸೂಪರ್. ಸೊ ತುಂಬಾ ಐಟಮ್ಸ್ಗಳಿರುತ್ತೆ ನಿಮ್ಮ ಹೋಟ್ಲಲ್ಲಿ. ನಿಮ್ಗೆ ಯಾವ್ದು ಫೇವ್ರೇಟ್ ಐಟಮ್? ನನಗೆ ಫೇವ್ರೇಟು ಪೂರಿ ಫೇವ್ರೇಟು. ಮತ್ತೆ ಸಂಡೇ ಸೋಯಾಬೀನ್ ರೈಸ್ ಮಾಡ್ತಾರೆ, ಅದು ಮಾತ್ರ ಸೈಕಾಗಿರುತ್ತೆ, ಸಖತ್ತಾಗಿರುತ್ತೆ. ಹೌದಾ? ಸೋಯಾಬೀನ್ ರೈಸ್. ಸೋಯಾಬೀನ್ ಬೆಳಗ್ಗೆ ಈವ್ನಿಂಗ್ ಇರುತ್ತೆ? ಇಲ್ಲ, ಈವ್ನಿಂಗ್ ಮಾತ್ರ ಇರುತ್ತೆ, ಸಂಡೇ ಮಾತ್ರ. ಓಕೆ ಓಕೆ. ಮೇನ್ಲಿ ಐ ಥಿಂಕ್ ಈವ್ನಿಂಗ್ ತುಂಬಾ ಕ್ರೌಡೆಡ್ ಇರುತ್ತೆ. ಈವ್ನಿಂಗ್ ತುಂಬಾ ಕ್ರೌಡೆಡ್ ಇರುತ್ತೆ. ಒಟ್ಟು ಬ್ರೇಕ್ಫಾಸ್ಟ್ಗೂ ಇರ್ತಾರೆ, ಈವ್ನಿಂಗ್ ಒಟ್ಟು ಏನಂದ್ರೆ ಟಿಫನ್ ಐಟಮ್ಸೇ ಎಲ್ಲ ಅಲ್ಲ ಬ್ರೋ? ಬ್ರೋ, ಟಿಫನ್ ಐಟಮ್ಸ್. ಸೂಪರ್. ಬ್ರದರು ಒಂದು ಸ್ವಲ್ಪ ಬ್ಲಾಗರೇ, ಒಳ್ಳೆ ಒಳ್ಳೆ ರಿವ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಪೇಜ್ ಹೇಳಿ ಸರ್. ಲವ್ಲಿ ಚಂದು ಅಂತ. ಲವ್ಲಿ ಚಂದು. ಸೊ ನೀವೇನಾದ್ರು ನೋಡ್ತಿದ್ರೆ ಲವ್ಲಿ ಚಂದು ಅಂತ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಮೈಸೂರು ಹುಡುಗ ಚಂದು. ಸೊ ಡೆಫಿನೆಟ್ಲಿ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ಜಾಸ್ತಿ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ತಿಂಡಿ ಮಾಡಿದ್ರಾ ನೀವು? ಟಿಫನ್ ಐಟಮ್ ಬನ್ನಿ ಮಾಡೋಣ. ಓಕೆ, ಥ್ಯಾಂಕ್ ಯು ಬ್ರದರ್. ಎಸ್ ಸಿಕ್ಕಾಪಟ್ಟೆ ಕ್ರೌಡ್ ಅಲ್ಲ. ಪುರುಷೋತ್ತಮ ಅಂತ ಸರ್. ಇದು ಸ್ಟಾರ್ಟ್ ಆಗಿ 25ರಿಂದ 26 ವರ್ಷ ಆಗಿದೆ. ಇಲ್ಲಿ ಸ್ಪೆಷಲ್ಲು ಇಡ್ಲಿ, ತಟ್ಟೆ ಇಡ್ಲಿ, ಕೆಂಪು ಚಟ್ನಿ, ಮಸಾಲೆ ದೋಸೆ, ಸೆಟ್ ದೋಸೆ, ಪಲಾವು, ಚಿತ್ರಾನ್ನ ಎಲ್ಲ ತುಂಬ ಸ್ಪೆಷಲಾಗೇ ಇರುತ್ತೆ ಸರ್. 40 ರೂಪಾಯಿ. ಇಲ್ಲಿ ಏನೇ ಐಟಮ್ ತೊಗೊಂಡ್ರೆ 40 ರೂಪಾಯಿ. ಪಲಾವ್ ತಗೊಳ್ಳಿ, ಚಿತ್ರಾನ್ನ ತಗೊಳ್ಳಿ, ಇಡ್ಲಿ ತಗೊಳ್ಳಿ, ಸೆಟ್ ದೋಸೆ, ಖಾಲಿ ದೋಸೆ, ಎನಿ ಐಟಮ್ 40 ರುಪೀಸ್ ಸರ್. ಆಗುತ್ತೆ, ಜನಗಳು ಬರ್ತಾರಲ್ವ, ವರ್ಕೌಟ್ ಆಗುತ್ತೆ ಅಂತ ಅಂದರೆ. ಈಗ ನೀವು 60 ರೂಪಾಯಿ ಮಾಡಿಬಿಟ್ಟು 20 ದೋಸೆ ಮಾರೋದಕ್ಕೆ ನಾನು 40 ರೂಪಾಯಿ ಮಾಡಿಬಿಟ್ಟು 100 ದೋಸೆ ಮಾಡ್ತೀನಲ್ವಾ, ಅವಾಗ ಮ್ಯಾನೇಜ್ ಆಗುತ್ತೆ ಸರ್. ಇಲ್ಲ, ಬೇರೆ ಇನ್ನೊಬ್ರು ಅಜ್ಜಿ ಅಂತ ಇದ್ರು, ಅವ್ರು ಮಾಡಿದ್ರು ಇದನ್ನು. ಆ್ಯಕ್ಚುಲಿ ನಮ್ಮ ಹೋಟ್ಲನ್ನ ನಂದಿ ಫಾಸ್ಟ್ ಫುಡ್ ಅಂತ ನಮ್ಮ ಹೆಸರು, ಬಟ್ ಆ ಅಜ್ಜಿ ಇದ್ದರಿಂದ ಇದು ಅಜ್ಜಿ ಹೋಟ್ಲು ಅಂತಲೇ ಫೇಮಸ್ ಆಗೋಗಿದೆ. ಬರ್ತಾರೆ ಒಂದು 350ರಿಂದ 400 ಜನದವರೆಗೂ ಬರ್ತಾರೆ. ಟೈಮಿಂಗ್ಸು ಬೆಳಗ್ಗೆ 8 ಗಂಟೆ. ನಾವು ಓಪನ್ ಮಾಡೋದು 5:30ಗೆ ಓಪನ್ ಮಾಡ್ತೀವಿ, ಬಟ್ ಟಿಫನ್ ಸ್ಟಾರ್ಟ್ ಆಗೋದು 8 ಗಂಟೆಗೆ. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆದರೆ 3 ಗಂಟೆವರೆಗೂ ಇರುತ್ತೆ. ಮತ್ತು ಸಾಯಂಕಾಲ 6 ಗಂಟೆ ಸ್ಟಾರ್ಟ್ ಆದರೆ 11 ಗಂಟೆವರೆಗೂ ಇರುತ್ತೆ. ಎಲ್ಲ ಟಿಫನ್ ಐಟಮ್. ಮಧ್ಯಾಹ್ನ ಮಾಡ್ತೀವಿ ಚಪಾತಿ, ಅನ್ನ ಸಾಂಬಾರು ಮಾಡ್ತೀವಿ, ಬಟ್ ನೈಟು ಟಿಫನ್ ಐಟಮೇ ಅಲ್ಲ. ಶ್ರೀ ನಂದಿ ಫಾಸ್ಟ್ ಫುಡ್ ಅಂಡ್ ದೋಸೆ ಕೆಂಪು ಅಂತ, ಕಾಮಾಕ್ಷಿ ಪಾಳ್ಯ, ಮಾಗಡಿ ಮೇನ್ ರೋಡು. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ದಿನೇಶ್ ಅಂತ. ಸೂಪರ್. ನೋಡಿದ್ರೆ ನಮ್ಮ ಹೆಸರಲ್ಲೇ ದಿನೇಶ್ ಅಂತ ಇದ್ದಾರೆ. ಅಣ್ಣ ಯಾವಾಗಿಂದ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ? ಒಂದು 1 ಇಯರಿಂದ ನೋಡ್ತಾ ಇದ್ದೀನಿ. 1 ಇಯರಿಂದ. ತುಂಬ 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 ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್. ಸೊ ಹೇಗಿರುತ್ತೆ ಇವರ ಟೇಸ್ಟು? ಟೇಸ್ಟ್ ಇದು ಹೋಮ್ಲಿ ಫುಡ್. ಇದು ಯಾವುದೇ ಥರದ್ದು ಅಜಿಟೊಮೊಟೊ ಅದೆಲ್ಲ ಆ್ಯಡ್ ಮಾಡಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಟ್ರೈ ಮಾಡ್ಬೋದು ನೀವು. ಓಕೆ ಓಕೆ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನೊಂದು 6 ಮಂತ್ಸಿಂದ ಬರ್ತಾ ಇದ್ದೀನಿ. ಹೌದಾ? ಕಂಟಿನ್ಯೂ ಇಲ್ಲೇ ಮನೆ, ಕಂಟಿನ್ಯೂ ಬರ್ತಾ ಇರ್ತೀನಿ. ಯಾವುದು ನಿಮ್ಗೆ ಸೆಟ್ ದೋಸೆ ಟ್ರೈ ಮಾಡಿದ್ದೀರಾ? ಸೆಟ್ಟು, ಮಸಾಲೆ, ಇಡ್ಲಿ, ಚಿತ್ರಾನ್ನ, ರೈಸ್ ಬಾತು ಎಲ್ಲ ಚೆನ್ನಾಗಿರುತ್ತೆ. ಓಕೆ ಓಕೆ. ಪ್ರೈಸಿಂಗ್ ಎಲ್ಲ ಹೇಗಿದೆ? ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಅಫೋರ್ಡಬಲ್, ಜಸ್ಟ್ 40 ರುಪೀಸಿಂದ ಸ್ಟಾರ್ಟ್. ಏನೇ ತೊಗೊಂಡ್ರು 40. ಏನೇ ತೊಗೊಂಡ್ರೆ 40ನಾ? ಓಕೆ ಓಕೆ. ಸೆಟ್ಟು, ಮಸಾಲೆ ಎಲ್ಲ 40ನೇ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಿಸಿ ಬಿಸಿ ಸೆಟ್ ದೋಸೆ. ಸೊ 1 ಪ್ಲೇಟ್ಗೆ 3 ದೋಸೆ ಕೊಡ್ತಾರೆ, ಬಟ್ ನಾವು ಬಂದ್ಬಿಟ್ಟು ಸೆಟ್ ದೋಸೆ 1.5 ಪ್ಲೇಟ್ ಖಾಲಿ ಮಾಡ್ಬಿಟ್ಟಿದ್ವಿ ಇನ್ಸ್ಟಾಗ್ರಾಮ್ಗೆ. ಸೊ ಬಿಸಿ ಬಿಸಿಯಾಗಿ ಹಂಗೆ ಟ್ರೈ ಮಾಡೋಣ. ಸೊ ದೋಸೆ ನೋಡೋಕ್ರೆ ಒಂಥರ ನೋಡಿ, ಒಳ್ಳೆ ಕನ್ಸಿಸ್ಟೆನ್ಸಿ. ಇದಕ್ಕೆ ಗಟ್ಟಿ ಚಟ್ನಿ ಗೈಸ್. ಗಟ್ಟಿ ಚಟ್ನಿನ ತಗೊಂಡು ಜಾಸ್ತಿ ತಗೋಬೇಕು. 1 ಬೈಟ್ ನಿಮಗೆ, 1 ಬೈಟ್ ನನಗೆ. ಆ್ಯಕ್ಚುಲಿ ನೋಡಿದ್ರೆ ಸ್ಪೈಸಿ, ಇದಕ್ಕೋಸ್ಕರನೇ ಬರ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಖಾರವಾದಂಥ ಒಳ್ಳೆ ಸ್ಪೈಸಿ ದೋಸೆ, ಸ್ಪೈಸಿ ಚಟ್ನಿ, ದೋಸೆ ಅಂತ ಒಳ್ಳೆ ಕಾಂಬಿನೇಷನು. ಸೆಟ್ ದೋಸೆ 3 ದೋಸೆ ಬರುತ್ತೆ. ಸೂಪರ್. ಪಕ್ಕದಲ್ಲೇ ಸಾಗು ಇದೆ, ಸಾಗುನ ಟ್ರೈ ಮಾಡೋಣ. ಸಾಗು ಚೆನ್ನಾಗಿದೆ, ಬಟ್ ಈ ಗಟ್ಟಿ ಚಟ್ನಿ ಕಂಪೇರ್ ಮಾಡಿದ್ರೆ ಸಾಗು ಏನಿಲ್ಲ. ಈ ಗಟ್ಟಿ ಚಟ್ನಿಗೋಸ್ಕರನೇ ಬರ್ಬೋದು. ಸ್ಪೈಸಿಯಾಗಿರುತ್ತೆ, ಖಾರ ಖಾರದಂಥ ಒಂದು ಚಟ್ನಿ.
ಮತ್ತು ಗಟ್ಟಿ ಚಟ್ನಿ ಯೂಶ್ವಲಿ ನೋಡೋಕೆ ನಾರ್ಮಲ್ ಚಟ್ನಿ ಕೂಡ ಸಿಗುತ್ತೆ, ಇದೇ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಲ್ಲಿ. ಗಟ್ಟಿ ಚಟ್ನಿ ತೊಗೊಳ್ಳಿ, ಸೂಪರಾಗಿರುತ್ತೆ. ನೋಡಿದ್ರ ಗೈಸ್, ಒಂದೇ ತಟ್ಟೆದಲ್ಲಿ 2 ವೆರೈಟಿ, ಅಂದರೆ ಆಫ್ ಚಿತ್ರಾನ್ನ ತೊಗೊಂಡಿದ್ದೀವಿ, ಆಫ್ ಪಲಾವ್ ತೊಗೊಂಡಿದ್ದೀವಿ. ಅದಕ್ಕೆ ಗಟ್ಟಿ ಚಟ್ನಿ. ಫಸ್ಟು ಚಿತ್ರಾನ್ನ ತೊಗೊಳೋಣ. ನೋಡಿ, ಚಿತ್ರಾನ್ನದಲ್ಲಿ ಕಡಲೆ ಬೀಜ, ಹಂಗೆ ಜೊತೆಗೆ ಚಟ್ನಿ ತೊಗೊಂಡು ಒಳ್ಳೆ ಬಿಡೋಣ. ಚಿತ್ರಾನ್ನ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಅದಕ್ಕೆ ಕಡಲೆ ಬೀಜ ಮತ್ತು ಗಟ್ಟಿ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ನೋಡೋಕ್ಕಾದ್ರೆ ನೋಡ್ರಾ, ಸೊ ಫುಲ್ ಟ್ರಾಫಿಕ್ ಆಗಿರುತ್ತೆ ಇಲ್ಲಿ. ಆ್ಯಕ್ಚುಲಿ ಚಿತ್ರಾನ್ನ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಎಷ್ಟು ಫೇವ್ರೇಟ್ ಬೇಕೋ ಅಷ್ಟೇ ಇದೆ. ಆ್ಯಂಡ್ ಮೇನ್ ಗಟ್ಟಿ ಚಟ್ನಿನೇ ಐ ಥಿಂಕ್ ಲೈಕ್ ಸೆಟ್ ದೋಸೆಗೂ ತುಂಬ ಮ್ಯಾಚ್ ಕೊಡ್ತು, ಚಿತ್ರಾನ್ನಗೂ ಒಂದು ಒಳ್ಳೆ ಮ್ಯಾಚ್ ಕೊಡ್ತಾ ಇದೆ. ಪಲಾವ್ ಇದೆಯಲ್ಲ, ಸೊ ಪಲಾವ್ನು ಹಂಗೆ ಟ್ರೈ ಮಾಡೋಣ. ಸೊ ಪಲಾವ್ ಡೈಲಿ ರೈಸ್ ಮತ್ತು ಚೇಂಜ್ ಆಗ್ತಾ ಇರುತ್ತೆ ಅನ್ಸುತ್ತೆ. ಪಲಾವ್ ಬಿಸಿಯಾಗಿರುತ್ತೆ ರೈಸ್. ವೆಜಿಟೇರಿಯನ್ ಪಲಾವ್ ಸೂಪರಾಗಿರುತ್ತೆ. ಬಟ್ ನನಗೆ ಚಿತ್ರಾನ್ನ ತುಂಬಾ ಇಷ್ಟ ಆಗಿದೆ. ಚಿತ್ರಾನ್ನ ಅಂತ ಗಟ್ಟಿ ಚಟ್ನಿ ಕಾಂಬಿನೇಷನು. ಫಸ್ಟು ಬಂದ ತಕ್ಷಣ ಸೆಟ್ ದೋಸೆ ಆರ್ಡ್ರ್ ಮಾಡಿ, ಸೆಟ್ ದೋಸೆ ಆರ್ಡ್ರ್ ಮಾಡಿದ್ರೆ ನಾನು ಹಾಫ್ ಚಿತ್ರಾನ್ನ ಒಳ್ಳೆ ಬ್ಯಾಟಿಂಗ್ ಆಗಿರುತ್ತೆ. ಸೊ ಗೈಸ್, ಫೈನಲಿ ಮಸಾಲ ದೋಸೆ ತಗೊಂಡಿದ್ದೀವಿ. ಇಲ್ಲ, ನಾನು ಸಾರಿ ವ್ಯೂವರ್ಸಿಗೆ ಒಂದು ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ, ಅದಕ್ಕೆ. ಸೊ ಗೈಸ್, ಇವಾಗ ಮಸಾಲ ದೋಸೆ ತಗೊಂಡಿದ್ದೀವಿ. ಸೊ ಇವತ್ತು ನಮ್ಮ ಅಣ್ಣ ಇದ್ದಾರೆ. ಸೊ ಹಾಯ್ ಅಣ್ಣ, ಹೆಂಗಿದ್ದೀರಾ? ಸೂಪರಾ. ಸೊ ಮಸಾಲ ದೋಸೆ ತಿನ್ನೋಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡಿದ್ದೀನಿ ನಾನು. ಸಾರಿ, ಏನೋ ಹೇಳ್ತಾ ಇದ್ದೀನಿ. ಫಸ್ಟ್ ನೀವೇ ಟ್ರೈ ಮಾಡಿ. ಎಸ್, ನೋಡ್ರ, 40 ರೂಪಾಯಿಗೆ ಇಷ್ಟು ದೊಡ್ಡ ದೋಸೆ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಕಾಮಾಕ್ಷಿ ಪಾಳ್ಯದಲ್ಲಿ ಕೊಡ್ತಾ ಇದ್ದಾರೆ. ಸಿಕ್ಕಾಬಡೆ ಕ್ರಿಸ್ಪಿಯಾಗಿ ದೊಡ್ಡದಾಗಿದೆ. ಸೂಪರ್ ಅಣ್ಣ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬು ಹೇಳಿ ಹೇಗಿದೆ ಅಂತ. ಸೂಪರಾಗಿದೆ, ಚೆನ್ನಾಗಿದೆಯಲ್ಲ. ಗಟ್ಟಿ ಚಟ್ನಿನೇ ಮೇನ್ ಮ್ಯಾಟ್ರ್ ಅನ್ಸುತ್ತೆ. 40 ರೂಪಾಯಿಗೆ ಇಷ್ಟು ದೊಡ್ಡ ದೋಸೆ ಬರ್ತಲ್ಲ, ಎಲ್ಲರೂ ಸಿಗುತ್ತೆ ಅಲ್ಲಿ ಬೆಂಗಳೂರಲ್ಲಿ. ನಾನು ರೇರು ಯಾವಾಗೋ ಒಂದು ಸರಿ ನೋಡಿರೋದು, ಬಟ್ ಜ್ಞಾಪಕ ಬರ್ತಿಲ್ಲ ಸಡನ್ನಾಗಿ. 40 ರೂಪಾಯಿ ಇಷ್ಟು ದೊಡ್ಡ ದೋಸೆ ಸಿಗೋದು, ಮಸಾಲೆ ದೋಸೆ ಸಿಗೋದು ಪಕ್ಕಾ ಬರ್ತು. ಅದಕ್ಕೆ ಆ ಗಟ್ಟಿ ಚಟ್ನಿ ನೆಕ್ಸ್ಟ್ ಲೆವೆಲು. ಏನು ಅಂತೀರಾ, ಆರಾಮಾಗಿ ಕೊಡ್ಬೋದಲ್ಲ. ಪೀಸ್ ಒಂದು ತಿಂದು ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಹೋಗ್ಬೋದು. ಟೇಸ್ಟು ಕೂಡ ಚೆನ್ನಾಗಿದೆ. ಅದು ಕಡೆ ಪಲ್ಯ ಎಲ್ಲ ಇಟ್ಟು ಮೇಯ್ನು ಹೈಲೈಟ್ ಆಫ್ ಇಷ್ಟು ಯಾವುದು ಗೊತ್ತಾ, ಚಟ್ನಿನೇ. ಏನಂತೀರಾ ಅಲ್ವಾ? ಗಟ್ಟಿ ಚಟ್ನಿನೇ. ಗಟ್ಟಿ ಚಟ್ನಿ ಇಲ್ಲ ಅಂತಂದರೆ ಎಲ್ಲನೂ ಒಂದು ಸ್ವಲ್ಪ ಹಂಗೆ ಕಾಣಿಸ್ತಾ ಇರುತ್ತೆ. ಬಟ್ ಹೈಲೈಟ್ ಕಾಣಿಸ್ಬೇಕು ಅಂದರೆ ಚಟ್ನಿ ಬೇಕೇ ಬೇಕು. ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಸೊ ನಿಮ್ಮ ಬ್ರದರ್ ಯಾರಾದರೂ ಇದ್ದರೆ ಅವ್ರ ಹತ್ರನೂ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಬನ್ನಿ ಅಣ್ಣ ಮಸಾಲೆ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಬನ್ನಿ. ಈ ಥರ ಜಾಸ್ತಿ ಬಜೆಟ್ ಫ್ರೆಂಡ್ಲಿ ಸ್ಪಾಟ್ಸ್ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ದಲ್ಲಿ ಬರುತ್ತೆ. 100 ಬೈ ಫ್ರಮ್ ದಿನೇಶ್ ಡೂ ವಾಟ್ ಇಲ್ಲ. ಏನೋ ಫೋಟೋ ಥರ ನಿಂತ್ಕೊಂಡಿದ್ದೀರಾ, ವಿಡಿಯೋ ಇದು. ಬಾಯ್ ಗೈಸ್. ನಾನೇನು ಹೇಳಿ ಫೋಟೋ ಥರ ಸ್ಟ್ಯಾಚು ಥರ ನಿಂತ್ಕೊಬಿಟ್ರಲ್ಲ, ನನಗೆ ಕಾಮಿಡಿ ಆಯಿತು.